ಸರ್, ಈಗ ಉರ್ದು ಜಾಹೀರಾತಿಗೆ ಸಂಬಂಧಪಟ್ಟಂತೆ ಒಂದು ಭಾಳ ದೊಡ್ಡ ಡಿಬೇಟ್ ಆಗ್ತಾ ಇದೆ. ಓಲೈಕೆ ಮಾಡ್ಕೊಳ್ಳೋ ಮತ್ತೊಂದು ಹಂತ ಇದು ಅನ್ನೋ ಥರದಲ್ಲಿ ಬಿಜೆಪಿ ಆರೋಪಿಸ್ತಾ ಇತ್ತು. ಕಾಂಗ್ರೆಸ್ ತಿರುಗೇಟ್ ಕೊಟ್ಟಿದೆ ಅದಕ್ಕೆ. ಅಂಧ ಭಕ್ತರಿಗೆ ಈ ದೇಶದ ಭಾಷೆಯ ಬಗ್ಗೆ, ಈ ನೆಲದ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಏನೂ ಸಹ ಗೊತ್ತಿಲ್ಲದೆ ಇರತಕ್ಕಂಥದ್ದು. ವಿಸಗುರು ಇವತ್ತು ಇಸ್ರೇಲ್ಗೆ ಹೋಗಿ ಹೇಳಿದ್ದಾರೆ, ಅದು ಆರ್ಯನ್ಸ್ ಅವರ ಭೂಮಿ ಅಂತ ಹೇಳಿ. ಈ ವಿಸಗುರು ಉರ್ದು ಜನ್ಮ ತಾಳಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೀರಟ್ಟಲ್ಲಿ. ಇದು ನಮ್ಮ ಭಾಷೆ ಉರ್ದು. ಅದಕ್ಕೂ ಸಹ ಬಣ್ಣ ಲೇಪ ಮಾಡಿ ಅವರಿಗೆ ತರಕಾರಿಗೆ ಅದಕ್ಕೂ ಧರ್ಮವನ್ನು ಲೇಪ ಬಳಿದಿದ್ದಾರೆ, ಶಾಖಾಹಾರಿಗೆ ಲೇಪ ಬರೆದಿದ್ದಾರೆ. ಇವರಿಗೆ ಬೇರೆ ಕೆಲಸ ಇಲ್ಲ, ಜೀವನ ಕಟ್ಕೊಳ್ತಕ್ಕಂಥದ್ದು, ಬಡವರ ಬಗ್ಗೆ ಕಾಳಜಿ, ಬದುಕನ್ನು ಕಟ್ಕೊಳ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಇಲ್ಲದೆ ಇರುವಾಗ ಬಡಗಿಗೆ ಕೆಲಸ ಇಲ್ಲದೆ ಇದ್ರೆ ಏನು ಮಾಡ್ತಾನೆ ಅಂತ ಕನ್ನಡದಲ್ಲಿ ಗಾದೆ ಇದೆಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ನನಗೂ ಕೂಡ KPCC ಅಧ್ಯಕ್ಷರಾಗಿ ಅನುಭವ ಇದೆ, ನಾನು ಕೂಡ CM ರೇಸಲ್ಲಿದ್ದೀನಿ, ಸಾಮರ್ಥ್ಯ ಎಲ್ಲ ಇರುವಂಥದ್ದು, ನಾನು CM ಆಗಬೇಕು ಅಂತ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಸುದೀರ್ಘ ಕಾಲ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದವರು. ಯಾವುದೇ ಗ್ಯಾರಂಟಿಗಳು, ಯಾವುದೇ ಸುಳ್ಳು ಆಶ್ವಾಸನೆಗಳೆಲ್ಲ ಕೊಟ್ಟು ಬರಲಿಲ್ಲ. ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಹೋರಾಟ ಮಾಡಿ ಅವ್ರು ಬಂದಿರತಕ್ಕಂಥವ್ರು. ಕಾರಣಾಂತರದಿಂದ ಅವ್ರು ಸೋತೋದ್ರು, ಅದಕ್ಕೆ ಆಗ ಮುಖ್ಯಮಂತ್ರಿ ಆಗೋಕ್ಕಾಗಲಿಲ್ಲ. ಏನು ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ, ಏನು 140 ಜನ ವಿಧಾನಸಭೆ ಶಾಸಕರು ಗೆದ್ದಿದ್ದಾರೆ, ಅವ್ರು ಎಲ್ಲರೂ ಸಹ ಅರ್ಹರೇ ಮುಖ್ಯಮಂತ್ರಿ ಆಗೋಕ್ಕೆ. ಒನ್ ಎಮಾಂಗ್ ಈಕ್ವಲ್ಸ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ. ಆದ್ದರಿಂದ ಅದು ಪರಮೇಶ್ವರ್ ಅವ್ರ ವಿಚಾರ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು, ಶಾಸಕರು ತೀರ್ಮಾನ ಮಾಡ್ತಕ್ಕಂಥದ್ದು. ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಟಿಪ್ಪಣಿ ಕೊಡೋದು ಸರಿ ಇಲ್ಲ. ಸರ್, ಈಗ ಉರ್ದು ಜಾಹೀರಾತಿಗೆ ಸಂಬಂಧಪಟ್ಟಂತೆ ಒಂದು ಭಾಳ ದೊಡ್ಡ ಡಿಬೇಟ್ ಆಗ್ತಾ ಇದೆ. ಓಲೈಕೆ ಮಾಡ್ಕೊಳ್ಳೋ ಮತ್ತೊಂದು ಹಂತ ಇದು ಅನ್ನೋ ಥರದಲ್ಲಿ ಬಿಜೆಪಿ ಆರೋಪಿಸ್ತಾ ಇತ್ತು. ಕಾಂಗ್ರೆಸ್ ತಿರುಗೇಟ್ ಕೊಟ್ಟಿದೆ ಅದಕ್ಕೆ. ಅಂಧ ಭಕ್ತರಿಗೆ ಈ ದೇಶದ ಭಾಷೆಯ ಬಗ್ಗೆ, ಈ ನೆಲದ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಏನೂ ಸಹ ಗೊತ್ತಿಲ್ಲದೆ ಇರತಕ್ಕಂಥದ್ದು. ವಿಸಗುರು ಇವತ್ತು ಇಸ್ರೇಲ್ಗೆ ಹೋಗಿ ಹೇಳಿದ್ದಾರೆ, ಅದು ಆರ್ಯನ್ಸ್ ಅವರ ಭೂಮಿ ಅಂತ ಹೇಳಿ. ಈ ವಿಸಗುರು ಉರ್ದು ಜನ್ಮ ತಾಳಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೀರಟ್ಟಲ್ಲಿ. ಇದು ನಮ್ಮ ಭಾಷೆ ಉರ್ದು. ಅದಕ್ಕೂ ಸಹ ಬಣ್ಣ ಲೇಪ ಮಾಡಿ ಅವರಿಗೆ ತರಕಾರಿಗೆ ಅದಕ್ಕೂ ಧರ್ಮವನ್ನು ಲೇಪ ಬಳಿದಿದ್ದಾರೆ, ಶಾಖಾಹಾರಿಗೆ ಲೇಪ ಬರೆದಿದ್ದಾರೆ. ಇವರಿಗೆ ಬೇರೆ ಕೆಲಸ ಇಲ್ಲ, ಜೀವನ ಕಟ್ಕೊಳ್ತಕ್ಕಂಥದ್ದು, ಬಡವರ ಬಗ್ಗೆ ಕಾಳಜಿ, ಬದುಕನ್ನು ಕಟ್ಕೊಳ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಇಲ್ಲದೆ ಇರುವಾಗ ಬಡಗಿಗೆ ಕೆಲಸ ಇಲ್ಲದೆ ಇದ್ರೆ ಏನು ಮಾಡ್ತಾನೆ ಅಂತ ಕನ್ನಡದಲ್ಲಿ ಗಾದೆ ಇದೆಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ನನಗೂ ಕೂಡ KPCC ಅಧ್ಯಕ್ಷರಾಗಿ ಅನುಭವ ಇದೆ, ನಾನು ಕೂಡ CM ರೇಸಲ್ಲಿದ್ದೀನಿ, ಸಾಮರ್ಥ್ಯ ಎಲ್ಲ ಇರುವಂಥದ್ದು, ನಾನು CM ಆಗಬೇಕು ಅಂತ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಸುದೀರ್ಘ ಕಾಲ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದವರು. ಯಾವುದೇ ಗ್ಯಾರಂಟಿಗಳು, ಯಾವುದೇ ಸುಳ್ಳು ಆಶ್ವಾಸನೆಗಳೆಲ್ಲ ಕೊಟ್ಟು ಬರಲಿಲ್ಲ. ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಹೋರಾಟ ಮಾಡಿ ಅವ್ರು ಬಂದಿರತಕ್ಕಂಥವ್ರು. ಕಾರಣಾಂತರದಿಂದ ಅವ್ರು ಸೋತೋದ್ರು, ಅದಕ್ಕೆ ಆಗ ಮುಖ್ಯಮಂತ್ರಿ ಆಗೋಕ್ಕಾಗಲಿಲ್ಲ. ಏನು ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ, ಏನು 140 ಜನ ವಿಧಾನಸಭೆ ಶಾಸಕರು ಗೆದ್ದಿದ್ದಾರೆ, ಅವ್ರು ಎಲ್ಲರೂ ಸಹ ಅರ್ಹರೇ ಮುಖ್ಯಮಂತ್ರಿ ಆಗೋಕ್ಕೆ. ಒನ್ ಎಮಾಂಗ್ ಈಕ್ವಲ್ಸ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ. ಆದ್ದರಿಂದ ಅದು ಪರಮೇಶ್ವರ್ ಅವ್ರ ವಿಚಾರ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು, ಶಾಸಕರು ತೀರ್ಮಾನ ಮಾಡ್ತಕ್ಕಂಥದ್ದು. ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಟಿಪ್ಪಣಿ ಕೊಡೋದು ಸರಿ ಇಲ್ಲ. ಸರ್, ಈಗ